ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚರಣ್. ನನ್ನ ಅನಾಲಿಸಿಸ್ ಏನು ಮಾಡಿದ್ವಿ ಫ್ರೈಡೇ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಏನೇನು ಟ್ರೇಡ್ ಮಾಡಿದ್ವಿ, ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ಸ್ ಕೊಟ್ಟಿದ್ವಿ ನೋಡೋಣ. ಓಕೆ, ಫಸ್ಟು ಟೆಲಿಗ್ರಾಮ್ ನೋಡ್ಕೊಳ್ಳಿ. ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗ್ಬೋದು. ಇವತ್ತು ನೋಡ್ಕೊಳ್ಳಿ, ಇವತ್ತು ಜುಲೈ 20ನೇ ತಾರೀಕು. ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಬೆಳಿಗ್ಗೆ ಅಪ್ಡೇಟ್ ಮಾಡಿದ್ದೆ, ಗ್ಯಾಪ್ ಡೌನ್ ಓಪನ್ ಆಗಿತ್ತು ಕೂಡ. ಅದಾದಮೇಲೆ ನೆಕ್ಸ್ಟ್ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಮಾರ್ಕ್ ಮಾಡಿ, ಇದರ ಹೈ ಇದ್ರ ಲೋ ಬ್ರೇಕ್ ಆಗೋವರೆಗೂ ಇದ್ರ ಒಳಗಡೆ ಟ್ರೇಡ್ ಮಾಡಬೇಡಿ ಅಂತ ಹೇಳಿದ್ದೆ. ಓಕೆ, ಬಿಫೋರ್ ಮಾರ್ಕೆಟ್ ಮುಗಿದ ಮೇಲೆ ಅಲ್ಲ, ಬಿಫೋರ್ ಮಾರ್ಕೆಟ್ ಮಾಡಬೇಡಿ ಅಂತ ಹೇಳಿದ್ದೆ. ಇದು ಪ್ರೀಮಿಯಂ ಮೆಂಬರ್ಸ್ಗೆ ಇಲ್ಲಿ ನಾನು ಪರ್ಸ್ನಲಾಗಿ ಫಾಲೋ ಮಾಡೋದ್ರಿಂದ ನಾನೇ ಕಾಲ್ ತೊಗೊಂಡಿದ್ವಿ, ಅದನ್ನು ಕಂಪ್ಲೀಟ್ ಫಾಲೋ ಮಾಡಿದ್ವಿ. ಆ ಥರ ಸೈಡ್ ವೇಸ್ ಮಾರ್ಕೆಟಲ್ಲಿ ಕೂಡ ನಮ್ಮದೆಲ್ಲ ಟಾರ್ಗೆಟ್ಸು ಬಂದವು. ಓಕೆ, ಕಂಪ್ಲೀಟ್ ಆಲ್ ಟಾರ್ಗೆಟ್ಸ್ ಬಂದಿದ್ದು. ಇಲ್ಲಿ ಸೈಡ್ ವೇಸಲ್ಲಿದ್ದಾಗ ಇನ್ನೊಂದು ಸಲ ಅಪ್ಡೇಟ್ ಮಾಡಿದ್ದೆ, ವೆಯ್ಟ್ ಮಾಡಿ ಅದು ಹೈ ಬ್ರೇಕ್ ಆಗೋವರೆಗೂ ಲೋ ಬ್ರೇಕ್ ಆಗೋವರೆಗೂ ಮಾಡಬೇಡಿ ಅಂತ. ನೆಕ್ಸ್ಟ್ ಮತ್ತೆ ಅಪ್ಡೇಟ್ ಮಾಡಿದ್ದೆ, ಕಂಪ್ಲೀಟಾಗಿ ಸೈಡ್ ವೇಸಲ್ಲೇ ಇದೆ, ವೆಯ್ಟ್ ಮಾಡಿ ಅಂತ. ಓಕೆ, ಅದ್ರ ರಿಸಲ್ಟ್ ಏನಾಗಿದೆ ಇವತ್ತು ನೋಡೋಣ. ಇದು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರೋದು. ಇವಾಗ ನೋಡ್ಕೊಳ್ಳಿ, ಇಲ್ಲಿದೆ ಇದರ ಹೈ, ಇದ್ರ ಲೋ, ಏನು ಮೂಮೆಂಟಮ್ ಬಂದಿಲ್ಲ. ನಾವು ಬೆಳಿಗ್ಗೆ ಇಲ್ಲೊಂದು ಪಿ ಇ ಕಾಲ್ ಮಾಡಿದ್ವಿ, ಲೈವಲ್ಲಿ ಇಲ್ಲೊಂದು ಸಿ ಇ ಮಾಡಿದ್ವಿ, 2 ಟ್ರೇಡ್. ಓಕೆ, ಈಗ ನಾಳೆ ನಿಫ್ಟಿ ಎಕ್ಸ್ಪೈರಿ ಲೆವೆಲ್ಸ್ 0 to ಎಲ್ಲಿ ಪ್ಲ್ಯಾನ್ ಮಾಡ್ಕೋಬೇಕು. ಓಕೆ, ಬ್ಯಾಂಕ್ ನಿಫ್ಟಿ ಲೆವೆಲ್ಸು ಇವೆಲ್ಲ ಒಂದ್ಸಲ ನೋಡೋಣ. ಫಸ್ಟ್ ಬ್ಯಾಂಕ್ ನಿಫ್ಟಿ ನೋಡಿ. ಬ್ಯಾಂಕ್ ನಿಫ್ಟಿ ಬೆಳಗ್ಗೆ ಮಾರ್ಕೆಟ್ ಫೈಟ್ ಮಾಡ್ತಾ ಇತ್ತು. ಇಲ್ಲಿ ಮಾರ್ಕೆಟ್ ಫೈಟ್ ಮಾಡಿದ್ರೆ ಕ್ವಶನ್ ಮಾರ್ಕ್, ಇದು ರಿಸಲ್ಟ್. ಓಕೆ, ನಾಳೆ ಬ್ಯಾಂಕ್ ನಿಫ್ಟಿ ಈ ರೆಸಿಸ್ಟೆನ್ಸ್ಗೂ ಈ ಸಪೋರ್ಟ್ಗೂ ಸೆಂಟ್ರಲ್ ಇದೆ. ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆದರೆ, ಫ್ಲ್ಯಾಟ್ ಅಂದರೆ ಗೊತ್ತಲ್ವ, ±50 ಪಾಯಿಂಟ್ಸ್ನ ನಾವು ಫ್ಲ್ಯಾಟ್ ಅಂತ ಕರಿತೀವಿ. ಫ್ಲ್ಯಾಟ್ ಓಪನ್ ಆದರೆ ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಆಗಬೇಕು. ಅದ್ರ ಹೈ ಕ್ರಾಸ್ ಆಗುವಾಗ ಬೈ ಪ್ಲ್ಯಾನ್ ಮಾಡಿ, ಆರ್ ಇದ್ರ ಲೋ ಬ್ರೇಕ್ ಮಾಡೋದು ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಅದ್ರ ಲೋ ಕ್ರಾಸ್ ಆಗುವಾಗ ಸೆಲ್ ಪ್ಲ್ಯಾನ್ ಮಾಡಿ. ಇದ್ರ ಸೆಂಟ್ರಲ್ಲಿ ನೋ ಟ್ರೇಡ್. ಓಕೆ, ಈ ರೆಡ್ ಲೈನು, ಈ ಗ್ರೀನ್ ಲೈನ್ ಸೆಂಟ್ರಲ್ಲಿ ನೋ ಟ್ರೇಡ್. ಇಲ್ಲಿ ನಾನು ಟ್ರೇಡ್ ಪ್ಲ್ಯಾನ್ ಮಾಡಲ್ಲ. ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್. ಇದು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ, ಇದ್ರ ಒಳಗಡೆ ನೋ ಟ್ರೇಡ್. ಓಕೆ, ನಿಫ್ಟಿ ಆಪ್ಷನ್ ಚಾರ್ಟಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಆಪ್ಷನ್ ಚೈನಲ್ಲಿ ಇಲ್ಲಿ 24,350 ಆ್ಯಂಡ್ 24,150. ಇದು ಪುಟ್ಸ್ ಕಡೆ, ಇದು ಕಾಲ್ಸ್ ಕಡೆ. ಈ ಎರಡೂ ಸ್ಟ್ರೈಕ್ ಪ್ರೈಸ್ ನಿಮ್ಮ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡಿಕೊಂಡು ನಾಳೆ ನೋಡಿ, ಅದರಲ್ಲಿ ನಿಮಗೆ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ನಿಮ್ಮ ರಿಸ್ಕ್ ವಾಲ್ಯೂಯೇಷನ್ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕಂದರೆ ಈ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟ್ ಎಜುಕೇಷನಲ್ ಪರ್ಪಸ್, ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ಬಿಕಾಸ್ ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ಇದು ನೋಡ್ಕೊಳ್ಳಿ, ಸೇಮ್ ನಿಫ್ಟಿ ಕೂಡ ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಸೆಂಟ್ರಲ್ ಇದೆ. ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆದರೆ, ಈಗ ನಾನು ಆಪ್ಷನ್ ಚಾರ್ಟಲ್ಲಿ ಏನು ತೋರಿಸಿದೆ ಆಪ್ಷನ್ ಚೈನಲ್ಲಿ, ಅದು ಕ್ಲಿಯರಾಗಿ ವರ್ಕ್ ಆಗುತ್ತೆ. ಇನ್ ಕೇಸ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ರೆ ಅವು ವರ್ಕ್ ಆಗೋಲ್ಲ. ಆವಾಗ ನಾನು ನಿಮಗೆ ಬೆಳಿಗ್ಗೆ ಅಪ್ಡೇಟ್ ಮಾಡ್ತೀನಿ ಯಾವುದು ಅಂತ. ಆ ಅಪ್ಡೇಟ್ ಸಿಗಬೇಕಂದ್ರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿರಿ, ಲಿಂಕು ಪ್ರೊಫೈಲಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ನೋಡಿ, ನಿಫ್ಟಿ ನಾಳೆ ಎಕ್ಸ್ಪೈರಿ ಲೆವೆಲ್ಸ್ 0 to ಎಲ್ಲಿ ಪ್ಲ್ಯಾನ್ ಮಾಡಬೇಕು ಅಂದರೆ ತುಂಬ ಸಿಂಪಲ್. ಫಸ್ಟ್ ಮಾರ್ಕೆಟ್ ಕರೆಕ್ಷನ್ ಬಂದಮೇಲೆ ಈ ಸಪೋರ್ಟ್ ಲೆವೆಲ್ ಹತ್ರದಿಂದ ನೀವು 0 to ಸಿ ಈ ಕಡೆ ಪ್ಲ್ಯಾನ್ ಮಾಡ್ಕೋಬೋದು. ಆರ್ ಫಸ್ಟ್ ಮಾರ್ಕೆಟ್ ಮೇಲೆ ಹೋಗಿದೆ ಅಂದರೆ ಈ ರೆಸಿಸ್ಟೆನ್ಸ್ ಲೆವೆಲ್ ಹತ್ರದಿಂದ ನೀವು ಸೆಕೆಂಡ್ ಹಾಫಲ್ಲಿ ಪಿ ಇ ಕಡೆ 0 to ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲಿ ಕೂಡ 0 to ಪಿ ಸೈಡ್, ಇಲ್ಲಿ ಕೂಡ 0 to ಸಿ ಸೈಡ್. ಓಕೆ, ಇದ್ರ ಸೆಂಟ್ರಲ್ಲಿ ಮಾಡಬಾರ್ದು. ಒಂದು ಕರೆಕ್ಷನ್ ಬಂದಮೇಲೆ ಸೆಕೆಂಡ್ ಹಾಫ್ ಆರ್ ಫಸ್ಟ್ ಹಾಫ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫ್ ಫಾಲ್. ಓಕೆ, ಇದು ನೋಡ್ಕೊಳ್ಳಿ. ಇಲ್ಲಿ ಬಂದಿದ್ದ ತಕ್ಷಣ ಡೈರೆಕ್ಟಾಗಿ ನೀವು ಹೇಳಿದರೆ ನಾವು ಬೈ ಮಾಡ್ತೀರಂತನೂ ಅಲ್ಲ. ನಿಮ್ಮ ಪ್ಯಾಟ್ರನ್ಸ್, ನಿಮ್ಮ ಸ್ಟ್ರಾಟಜೀಸ್ ಬಂದ್ರೇ ಮಾಡಿ, ಇಲ್ಲಾಂದರೆ ಮಾಡಬೇಡಿ. ಯಾಕಂದರೆ ಕೆಲವೊಂದು ಸಲ ನಮ್ಮ ಲೆವೆಲ್ಸ್ ಬ್ರೇಕ್ ಮಾಡಿ ಮೇಲೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ ಕೂಡ ನಾನು, ಬಿಫೋರ್ ಎಕ್ಸ್ಪೈರಿ ಈ ಥರ ಸೈಡ್ ವೇಸ್ ಬಂದರೆ ಎಕ್ಸ್ಪೈರಿ ಟ್ರೆಂಡಿಂಗ್ ಆಗುತ್ತೆ. ಇನ್ ಕೇಸ್ ಎಕ್ಸ್ಪೈರಿಗಿಂತ ಮುಂಚೆ ದಿವಸ ಟ್ರೆಂಡಿಂಗ್ ಇದ್ದರೆ ಎಕ್ಸ್ಪೈರಿ ಸೈಡ್ ವೇಸ್ ಆಗುತ್ತೆ ಅಂತ. ಇವತ್ತು ಫುಲ್ ಡೇ ಮಾರ್ಕೆಟ್ ಸೈಡ್ ವೇಸಲ್ಲಿದೆ. ಅದಕ್ಕೆ ನಾಳೆ ಹೈ ಕ್ರಾಸ್ ಆದಾಗ ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ.
ನೋಡ್ಕೊಳ್ಳಿ. ಫಸ್ಟ್ ಹಾಫ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ಕೆಳಗೆ ಬಂದರೆ ಸೆಕೆಂಡ್ ಹಾಫ್ ರಿಕವರಿ. ಓಕೆ, ಇದು ಲೆವೆಲ್ಸ್. ನೀವು ಎಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಕೊಳ್ಬೇಕಂದ್ರೂ ಕೂಡ ನಿಮ್ಮ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಮಾಡಿ. ಈ ಲೆವೆಲ್ಸ್ ಅನಾಲಿಸಿಸ್ ಮಾತ್ರ ನೀವು ಎಜುಕೇಷನಲ್ ಆಗೇ ತಗೊಳ್ಳಿ. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನೆಕ್ಸ್ಟ್ ಗೋಲ್ಡಲ್ಲಿ ಇಲ್ಲಿಂದ ಬೈ ಸೈಡ್ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಟಾರ್ಗೆಟ್ ಇಲ್ಲಿವರೆಗೂ ಇತ್ತು, ಟಾರ್ಗೆಟ್ ಅಚೀವ್ ಆಗಿದೆ. ಇವಾಗ ನೆಕ್ಸ್ಟ್ ಗೋಲ್ಡ್ ನಮ್ಮ ಟಾರ್ಗೆಟ್ ಇದು 24,046, ರೌಂಡ್ ಫಿಗರ್ ಹಾಕ್ಕೊಳ್ಳಿ. 4,050. ಅದು ನಿಫ್ಟಿ ಮಾಡಿ ಆ ಥರ ಆಗಿಬಿಟ್ಟಿದೆ. ರೌಂಡ್ ಫಿಗರ್ ಹಾಕ್ಕೊಳ್ಳಿ. 4,050 ನಮ್ಮ ಗೋಲ್ಡ್ ಟಾರ್ಗೆಟ್ ಇಲ್ಲಿಗೆ. ಓಕೆ, ಇದು ನಾವು ಇವತ್ತು ಗೋಲ್ಡಲ್ಲಿ ಮಾಡಿರೋದು. ಇಲ್ಲಿಂದ ಬೈ ಸೈಡ್ 4,008ರಿಂದ 4,030 ಟಾರ್ಗೆಟ್ ಇಟ್ಟಿದ್ವಿ, ಅದು ಅಚೀವ್ ಆಗಿದೆ. ಓಕೆ, ಇದು ಗೋಲ್ಡ್. ಇವಾಗ ಫೈನಲ್ ಟಾರ್ಗೆಟ್ ಇಲ್ಲಿಗಿದೆ. ಇದು ನೋಡೋಣ. ಈ ವಿಡಿಯೋ ಅಪ್ಲೋಡ್ ಆಗೋಷ್ಟೊಳಗಡೆ ಟಾರ್ಗೆಟ್ ಬಂದಿರುತ್ತೆ, ಎಲ್ಲ ನೋಡಿಬಿಟ್ಟು ಕಾಮೆಂಟ್ ಮಾಡಿರಿ. ಓಕೆ, ಇದು ಗೋಲ್ಡ್, ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ. ಓಕೆ, ನೋಡ್ಕೊಳ್ಳಿ. ಅನಾಲಿಸಿಸ್ಗೆ ಏನಾದರೂ ನಿಮ್ಮ ಅನಾಲಿಸಿಸ್ಗೆ ಏನಾದ್ರು ಹೆಲ್ಪ್ ಆದರೆ ವಿಡಿಯೋ ಈ ಲೆವೆಲ್ಸ್ ಎಲ್ಲ ಕಾಪಿ ಮಾಡ್ಕೊಳ್ಳಿ. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳಿ. ಆಫ್ಲೈನ್, ಆನ್ಲೈನ್, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್ ಯಾವುದಾದ್ರೂ ಪರವಾಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.